ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಕಗ್ಗವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿನ್ರಿ. ಆ ಕಗ್ಗ ಹಿಂಗದ, ಮಂಕುತಿಮ್ಮನ ಕಗ್ಗ, ಡಿ.ವಿ.ಜಿ ಅವ್ರದ್ದು. ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿಗರ್ಭ ಧರಿಸುವಳು ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಈ ಕಗ್ಗದೊಳಗ ನನಗಿಷ್ಟ ಆಗಿದ್ದೇನ್ರಿ ಅಂದ್ರ, ಈ ಕಗ್ಗದೊಳಗ ಡಿ.ವಿ.ಜಿ ಅವರು ಬಳಸಿರುವಂತಹ ಶಬ್ದಗಳು, ಶಬ್ದ ಚಮತ್ಕಾರ ಅಥವಾ ಕನ್ನಡದ ಶಬ್ದ ಸಂಪತ್ತು ಎಷ್ಟು ಶ್ರೀಮಂತವಾಗ್ಯದ ಅನ್ನೋದನ್ನ ಡಿ.ವಿ.ಜಿ ಅವರು ಈ ಕಗ್ಗದ ಮುಖಾಂತರ ತೋರಿಸ್ಕೊಟ್ಟಾರಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂತಹ ಶಬ್ದ ಚಮತ್ಕಾರವನ್ನ ಡಿ.ವಿ.ಜಿ ಅವರು ಇಲ್ಲಿ ಬಳಸ್ಯಾರ್ರಿ. ನೋಡ್ರಿ, ಅಂದ್ರೆ ಒಂದೊಂದು ಶಬ್ದವನ್ನು ಸಹ ಬಹುಶಃ ನನಗೆ ಈ ಇಡೀ ಕಗ್ಗದೊಳಗ ನನಗೆ ಇಷ್ಟ ಆಗಿದ್ದು ಏನಂದ್ರೆ ಶಬ್ದ ಚಮತ್ಕಾರ, ಶಬ್ದಗಳನ್ನ ಬಳಸಿರುವಂತಹ ರೀತಿ. ಡಿ.ವಿ.ಜಿ ಅವರು ಒಂದೊಂದೇ ಸಾಲನ್ನ ವಿಸ್ತರಿಸ್ತಾ ಹೋಗೋಣ ಅಂತ್ರಿ. ಅದರ ಅರ್ಥ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ನೋಡ್ರಿ, ಅದರ ಮೊದಲನೇ ಸಾಲಲ್ಲೇ ಬರೀತಾರ, ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು. ನೋಡ್ರಿ, ಋತುಚಕ್ರ ತಿರುಗುವುದು. ಋತು ಅಂದ್ರೆ ಪ್ರಕೃತಿ ಒಳಗೆ ಋತುಚಕ್ರ, ಋತು ಅಥವಾ ಕಾಲಮಾನ, ಋತುಗಳು ಬದಲಾಗ್ತಾ ಹೋಗ್ತಾವ್ರಿ. ಋತುಚಕ್ರ ತಿರುಗುವುದು ಅಂದ್ರೆ ಋತು ಬದಲಾಗ್ತಾ ಹೋಗ್ತದ. ಅಂದ್ರೆ ಪ್ರಕೃತಿ ಯಾವಾಗಿದ್ರೂ ಒಂದೇ ತರಹ ಇರಂಗಿಲ್ಲ. ಪ್ರಕೃತಿ ಅಥವಾ ಅಂದ್ರೆ ನಿಸರ್ಗ ಅಥವಾ ಪ್ರಕೃತಿ ಬದಲಾಗ್ತಾ ಹೋಗ್ತದ. ಅದನ್ನೇ ಡಿ.ವಿ.ಜಿ ಅವರು ಋತುಚಕ್ರ ತಿರುಗುವುದು ಅಂತ ಹೇಳ್ತಾರ. ಕಾಲನೆದೆ ಮರುಗುವುದು. ನೋಡ್ರಿ, ಶಬ್ದ ಹೆಂಗ್ ಬಳಸ್ಯಾರ, ಕಾಲನೆದೆ ಮರುಗುವುದು. ಕಾಲನ ಎದೆ, ಕಾಲ ಕೂಡ ಮರುಗ್ತದಂತ್ರಿ ಕೆಲವೊಂದ್ಸಲ. ಅಂದ್ರೆ ಸಮಯ ಕೂಡ ಬದಲಾಗ್ತಾ ಹೋಗ್ತಿರ್ತದೆ. ಕೆಲವೊಂದ್ಸಲ ಒಳ್ಳೆಯ ಸಮಯ ಬರ್ಬೋದು, ಕೆಟ್ಟ ಸಮಯ ಬರ್ಬೋದು. ಕೆಲವೊಂದು ಸಂದರ್ಭದೊಳಗ ನಮಗ್ ಬೇಕಾಗಿದ್ದ ಆಗ್ಬೋದು, ಆಗ್ಲಿಕ್ಕಿಲ್ಲ. ಈ ತರ ಬೇರೆ ಬೇರೆ ಪರಿವರ್ತನೆಗಳು ಆಗ್ತಾ ಹೋಗ್ತಾವ. ಹಾಗಾಗಿ ಅದನ್ನ ಡಿ.ವಿ.ಜಿ ಅವರು ಅತಿ ಸುಂದರವಾಗಿ ಹೇಳ್ಯಾರ್ರಿ. ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ನೋಡ್ರಿ, ಒಂದೊಂದು ಸಾಲು ಕೂಡ ಅದ್ಭುತವಾಗಿ ಬರ್ತಾರೆ ಡಿ.ವಿ.ಜಿ ಅವರು ಈ ಕಗ್ಗದೊಳಗೆ ಮಾತ್ರ. ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ನೋಡ್ರಿ, ಮೃತನ ಮಣ್ಣಿಂದ, ಒಬ್ಬ ಮೃತ ವ್ಯಕ್ತಿಯನ್ನ ಎಲ್ಲಿ ಹೂತಿರ್ತಾರೋ ಆ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ಅಲ್ಲಿಂದ ಮತ್ತೆ ಹೊಸ ಹುಲ್ಲು ಮೊಳೆಯುವುದು, ಮತ್ತೆ ಹುಲ್ಲು ಚಿಗುರ್ತದಂತ್ರೆ ಅಲ್ಲಿಂದ. ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು, ಕ್ಷಿತಿಗರ್ಭ ಧರಿಸುವಳು ಮತ್ತುದಿಸುವುದು ಜೀವ. ಕ್ಷಿತಿ, ಭೂಮಿ ತಾಯಿ ಮತ್ತೆ ಗರ್ಭ ಧರಿಸ್ತಾಳೆ, ಮತ್ತುದಿಸುವುದು ಜೀವ. ಇಲ್ಲಿ ಕ್ಷಿತಿ ಅಥವಾ ಭೂಮಿ ಅಂದ್ರೆ ಬರೀ ಭೂಮಿ ಅಂತಾನೆ ನಾವು ಅರ್ಥ ಮಾಡ್ಕೋಬೇಕಾಗಿಲ್ಲ. ಭೂಮಿ ಅಥವಾ ಪ್ರಕೃತಿ ಅಥವಾ ಹೆಣ್ಣು ಅಂತಂದು ಹೇಳಿ ವಿಸ್ತಾರವಾದಂತಹ ಒಂದು ವಿಶಾಲವಾದಂತಹ ಅರ್ಥವನ್ನು ನಾವು ಮಾಡ್ಕೋಬಹುದು. ಹೆಣ್ಣು ಮತ್ತೆ ಗರ್ಭ ಧರಿಸ್ತಾಳೆ, ಅಥವಾ ಪ್ರಕೃತಿ ಅಥವಾ ಭೂಮಿ ತಾಯಿ ಮತ್ತೆ ಗರ್ಭ ಧರಿಸ್ತಾಳೆ. ಮತ್ತುದಿಸುವುದು ಜೀವ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಅಂದ್ರೆ ಇಡೀ ಕಗ್ಗದಲ್ಲಿ ಡಿ.ವಿ.ಜಿ ಅವರು, ಈ ಕಗ್ಗದೊಳಗೆ ಡಿ.ವಿ.ಜಿ ಅವರು ಏನ್ ಹೇಳಿಕ್ ಹೊರಟಾರ್ರಿ ಎಲ್ಲರಿಗೂ ನಮಗಂತಂದ್ರ, ಡಿ.ವಿ.ಜಿ ಅವರು ಕೊಡ್ಲಿಕ್ಕೆ ಇಷ್ಟಪಡ್ತಿರುವಂತಹ ಸಂದೇಶ ಏನು ಅಂದ್ರ, ಪ್ರಕೃತಿ ನಿಂತ ನೀರಲ್ಲ, ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ ಅಂತ ಹೇಳ್ತಾರ್ರಿ. ಅದಕ್ಕೆ ಕಡೆ ಸಾಲಿನಾಗ ನೋಡ್ರಿ, ಕಡೆ ಸಾಲಿನಾಗ ಈ ಇಡೀ ಕಗ್ಗದ ಭಾವಾರ್ಥವನ್ನ ಅಥವಾ ಈ ಇಡೀ ಕಗ್ಗದ ಸಂದೇಶವನ್ನ ಡಿ.ವಿ.ಜಿ ಅವರು 4ನೇ ಸಾಲಿನೊಳಗ, ಕೊನೆ ಸಾಲಿನೊಳಗೆ ಬರೀತಾರ್ರಿ. ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಸತತ ಕೃಷಿ ಇದು ನಿಂತ ನೀರಲ್ಲ, ಇದು ಯಾವಾಗಿದ್ರೂ ಸತತ ಕೃಷಿ ಆಗುತ್ತಿರುವಂತಹ ಅಥವಾ ಸತತವಾಗಿ ಬದಲಾವಣೆಗೆ ಒಳಪಡುತ್ತಿರುವಂತಹ ಒಂದು ಪ್ರಕ್ರಿಯೆ, ಅಥವಾ ಸತತವಾಗಿ ಬದಲಾಗ್ತಿರುವಂತಹ ಒಂದು ವಸ್ತು ಇದು ಪ್ರಕೃತಿ ಅನ್ನೋದು. ಇದು ನಿಂತ ನೀರಲ್ಲ, ಇದು ಹರಿಯೋ ನೀರು, ಇದು ನದಿ ಇದ್ದಂಗ, ಎಲ್ಲೋ ಒಂದು ಕಡೆ ನಿಂತ ನೀರಲ್ಲ ಇದು. ಅಂದ್ರೆ ಯಾವುದೂ ಇಲ್ಲಿ ಖಾಯಂ ಅಲ್ಲ. ಈ ಪ್ರಕೃತಿ ಒಳಗ ಅಥವಾ ಈ ವಿಶ್ವದೊಳಗ ಯಾವುದು ಖಾಯಂ ಅಲ್ಲ. ಆಮೇಲೆ ಯಾವುದನ್ನೂ ನಾವು ಖಾಯಂ ಮಾಡ್ಲಿಕ್ಕೂ ಹೋಗಬಾರದು. ಯಾವುದು ಖಾಯಂ ಆಗಿ ಇರಂಗಿಲ್ಲ. ಇವತ್ತಿದ್ದಿದ್ ನಾಳೆ ಇಲ್ಲ. ಎಲ್ಲವೂ ಬದಲಾವಣೆ ಅನ್ನೋದು ಜಗದ ನಿಯಮ. ಆಮೇಲೆ ಎಲ್ಲವುದೂ ಕೂಡ ಬದಲಾಗಲೇಬೇಕು, ಬದಲಾಗೇ ಆಗ್ತದ. ಬದಲಾವಣೆ ಒಳಪಟ್ಟಿದ್ದೇ ಎಲ್ಲವುದು. ಬದಲಾವಣೆಯನ್ನ ಮೀರಿದಂಥದ್ದು ಯಾವುದೂ ಇಲ್ಲ. ಎಲ್ಲವುದೂ ಒಂದಿನ ಬದಲಾಗ್ತದ. ಹಾಗಾಗಿ ಖಾಯಂ ಹಿಂಗ ಇರ್ತದ.
ಇದು ಯಾವುದೂ ಬದಲಾಗಂಗೆ ಇಲ್ಲ, ಅಥವಾ ನಾ ಇವತ್ತು ಹೆಂಗಿದ್ದೀನಿ ಹಿಂಗೆ ಇರ್ತೀನಿ, ಅಥವಾ ಯಾರೋ ಒಬ್ರು ಇವತ್ತು ಭಾರಿ ಶ್ರೀಮಂತರು ಅಂತಂದ್ರೆ ಅವ್ರು ಯಾವಾಗಿದ್ರು ಸದಾಕಾಲ ಸದಾ ಸರ್ವದಾ ಅವ್ರು ಶ್ರೀಮಂತರು, ಒಬ್ರು ಬಡವರು ಅಂತಂದ್ರೆ ಅವ್ರು ಸದಾ ಸರ್ವದಾ ಬಡವರು, ಅಥವಾ ಯಾರಿಗೋ ಒಬ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಅವ್ರು ಯಾವಾಗಿದ್ರು ಹಂಗೆ ಇರ್ತಾರ, ಅಥವಾ ಗಟ್ಟಿಮುಟ್ಟಾಗಿದ್ದವ್ರು ಯಾವಾಗಿದ್ರು ಗಟ್ಟಿಮುಟ್ಟಾಗಿಯೇ ಇರ್ತಾರ ಅಂತೇನಿಲ್ರಿ. ಅಂದ್ರೆ ಎಂತೆಂಥ ಬದಲಾವಣೆಗಳಾಗೋದನ್ನ ನಾವೆಲ್ಲ ಸುತ್ತಮುತ್ತಲು ನೋಡ್ತಿರ್ತೀವಿ. ಆ ಎಲ್ಲ ಬದಲಾವಣೆಗಳನ್ನ ಪ್ರಕೃತಿಯ ನಿಯಮ ಏನದ, ಬದಲಾವಣೆಯೇ ಪ್ರಕೃತಿಯ ನಿಯಮ, ಪ್ರಕೃತಿಯ ಸಹಜ ಧರ್ಮ ಏನು ಅಂತಂದ್ರೆ ಅದು ಬದಲಾಗ್ತಾ ಇರ್ತದ, ಅದು ನಿಂತ ನೀರಲ್ಲ ಅನ್ನೋದನ್ನ ಡಿ ವಿ ಜಿ ಅವರು ಭಾರಿ ಸುಂದರವಾಗಿ ಈ ಕಗ್ಗದೊಳಗೆ ವರ್ಣಿಸ್ಯಾರ್ರಿ. ಒಂದೊಂದು ಸಾಲು ಕೂಡ ಅದ್ಭುತ. ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು ನೋಡ್ರಿ, ಅಂದ್ರೆ ಹಳೆ ಬೇರು ಹೊಸ ಚಿಗುರು ಅಂತೇನು ಹೇಳ್ತಾರಲ್ರಿ. ಅಂದ್ರೆ ಒಂದು ಜೀವ ಹೋದ ತಕ್ಷಣ ಮತ್ತಿನ್ನೊಂದು ಜೀವ ಹುಟ್ಟತಾನೆ ಇರ್ತದ. ಸಾವಿನ ಬೆನ್ನಿಗೆ ಹುಟ್ಟು ಕೂಡ ಅದ. ಸಾವು ಮತ್ತೆ ಹುಟ್ಟು ಮತ್ತೆ ಸಾವು ಎರಡು ಒಂದಕ್ಕೊಂದು ಅಂಟುಕೊಂಡೇ ಬಂದವ. ಯಾವುದು ಆಮೇಲೆ ಒಬ್ರು ಎಲ್ಲೋ ಒಂದು ಜೀವ ಹೋಗ್ತಿರ್ತದ, ಅದೇ ಕ್ಷಣಕ್ಕೆ ಇನ್ನೊಂದು ಕಡೆ ಒಂದು ಜೀವ ಮೊಳಕೆ ಹೊಡಿತದ, ಅಥವಾ ಇನ್ನೊಂದು ಜೀವ ಹುಟ್ಟುತ್ತದ, ಅಥವಾ ಇನ್ನೊಬ್ಬ ಮನುಷ್ಯ ಹುಟ್ಟತಾನ. ಸೊ ಹಾಗಾಗಿ ಇಲ್ಲಿ ಯಾರೋ ಒಬ್ರು ತೀರ್ಕೋತಾರ, ಒಬ್ರ ಮನೆಯಾಗ ಒಂದು ಸಾವಾಗ್ಯದ ಅಂದ ತಕ್ಷಣ ಆ ಸಾವೇ ಶಾಶ್ವತ ಅಲ್ಲ, ಅಥವಾ ಯಾರೋ ಒಬ್ರು ಹುಟ್ಟಿದ ತಕ್ಷಣ ಹುಟ್ಟೇ ಶಾಶ್ವತ ಅಲ್ಲ. ಹುಟ್ಟು ಸಾವುಗಳು ಪ್ರಕೃತಿಯ ನಿಯಮ, ಪ್ರಕೃತಿಯಲ್ಲಿ ನಿರಂತರವಾಗಿ ನಡೆಯುವಂಥದ್ದು. ಹುಟ್ಟು ಸಾವುಗಳು ಪ್ರಕೃತಿ ಒಳಗೆ ನಿರಂತರವಾಗಿ ನಡೀತಿರ್ತಾವ, ಅದಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ಹುಟ್ಟುನೂ ಕೂಡ ಶಾಶ್ವತವಲ್ಲ, ಸಾವುನೂ ಶಾಶ್ವತವಲ್ಲ ಅನ್ನೋದನ್ನ ಡಿ ವಿ ಜಿ ಅವರು ಭಾರಿ ಅರ್ಥಪೂರ್ಣವಾಗಿ ಬರ್ತಾರ್ರಿ. ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ಇದು ಈ ರೀತಿಯಾಗಿ ಈ ಕಗ್ಗವನ್ನು ನಾನು ಅರ್ಥ ಮಾಡ್ಕೊಂಡೇನ್ರಿ. ಇನ್ನೂ ಬೇರೆ ಅರ್ಥಗಳು ಈ ಕಗ್ಗದ ಬಗ್ಗೆ ಇನ್ನೂ ಬೇರೆ ಬೇರೆ ಅರ್ಥಗಳಿದ್ದಲ್ಲಿ, ಅಥವಾ ಇನ್ನೂ ಬೇರೆ ರೀತಿ ಒಳಗೆ ಈ ಕಗ್ಗವನ್ನು ಅರ್ಥೈಸ್ಬೋದು ಅಂತ ನಿಮಗೆ ಅನಿಸ್ತಲ್ಲಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತೆ ಸಿಗ್ತೇನ್ರಿ. ನಮಸ್ಕಾರ, ಧನ್ಯವಾದಗಳು.